ಮುಂಗಾರು ಅಧಿವೇಶನದಲ್ಲಿ ಬರಗಾಲದ ವಿಚಾರ ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿದೆ. ಬರಗಾಲ ಘೋಷಣೆಗೆ ದೋಸ್ತಿ ಪಟ್ಟು ಹಿಡಿದಿದೆ. ಆದರೆ ಸರ್ಕಾರ ನಮ್ಮನ್ನ ಚರ್ಚೆಗೆ ಕರೆಯುತ್ತಿರುವುದು ಕೇವಲ ಕಾಲಹರಣ ತಂತ್ರ ಅಂತಿದೆ. ಹಾಗಾದ್ರೆ ಬರಗಾಲದ ರಾಜಕಾರಣ ಹೇಗಿದೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ವರ್ಣ ಮುನಿಸಿಕೊಂಡಿದ್ದಾನೆ. ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕರುನಾಡ ಹಲವು ಜಿಲ್ಲೆಗಳಲ್ಲಿ ಬರ ಆವರಿಸಿದೆ. ಆದರೆ ಮುಂಗಾರು ಅಧಿವೇಶನದಲ್ಲಿ ಮಾತ್ರ ಬರದ ಚರ್ಚೆಗೆ ಬರ ಆವರಿಸಿದೆ. ಬರಗಾಲದ ಸುತ್ತ ರಾಜಕೀಯ ಕಸರತ್ತು ಜೋರಾಗಿದೆ. ಮುಂಗಾರು ಅಧಿವೇಶನ ಶುರುವಾಗಿ 7 ದಿನ ಕಳೆದಿದೆ. ಆದರೆ ಇಲ್ಲಿವರೆಗೂ ಕೂಡ ಬರದ ಚರ್ಚೆ ಆಗಿಲ್ಲ. ದುರಂತ ಅಂದರೆ ಬರಗಾಲ ಘೋಷಣೆಯಲ್ಲೂ ರಾಜಕೀಯ ದಗದಗಿಸ್ತಾ ಇದೆ. ಅಧಿಕೃತವಾಗಿ ಬರಗಾಲ ಘೋಷಣೆ ಮಾಡದೆಯೇ ಸರ್ಕಾರ ಚರ್ಚೆಗೆ ಆಹ್ವಾನಿಸುತ್ತಿದೆ ಅಂತ ವಿಪಕ್ಷಗಳು ಆರೋಪಿಸಿವೆ. ರಾಜ್ಯದಲ್ಲಿ ಮಳೆಯಿಲ್ಲದೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದು ಸರ್ಕಾರ ತಕ್ಷಣ ಬರಗಾಲ ಘೋಷಣೆ ಮಾಡಿ ಪರಿಹಾರ ನೀಡಬೇಕಿತ್ತು. ಅದನ್ನು ಬಿಟ್ಟು ಬರ ಘೋಷಣೆಯನ್ನೇ ಮಾಡದೆ ಸದನದಲ್ಲಿ ಚರ್ಚೆಗೆ ಕರೀತಾ ಇರುವುದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡಿದೆ. ಇನ್ನೊಂದು ಕಡೆ ವಿಪಕ್ಷಗಳ ಆರೋಪವನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಕಂದಾಯ ಮತ್ತು ಕೃಷಿ ಇಲಾಖೆಗಳಿಂದ ಜಂಟಿ ಬೆಳೆ ಹಾನಿ ಸಮೀಕ್ಷೆ ಜಾರಿಯಲ್ಲಿದ್ದು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾರ್ಗದರ್ಶಿ ಸೂತ್ರಗಳ ಪ್ರಕಾರವೇ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿದೆ. ತಿಂಗಳ ಅಂತ್ಯ ಅಂದರೆ ಜುಲೈ 30ರ ವೇಳೆಗೆ ಅಧಿಕೃತವಾಗಿ ಬರಗಾಲ ಘೋಷಣೆ ಮಾಡುವುದಾಗಿ ಸರ್ಕಾರ ಪ್ರಕಟ ಮಾಡಿದೆ. ನಾವು ಈಗಾಗಲೇ ನಿಯಮಾವಳಿಗಳ ಪ್ರಕಾರ ಗ್ರೌಂಡ್ ಟ್ರೂತಿಂಗ್ ಸಮೀಕ್ಷೆ ನಡೆಸ್ತಾ ಇದ್ದೇವೆ. ಕೇಂದ್ರಕ್ಕೂ ಪತ್ರ ಬರೆದಿದ್ದೇವೆ. ತಿಂಗಳ ಅಂತ್ಯದ ಒಳಗೆ ಬರ ಪೀಡಿತ ತಾಲೂಕುಗಳ ಪಟ್ಟಿಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಆದರೆ ಇಲ್ಲೇ ಇರುವುದು ದೊಡ್ಡ ತಾಂತ್ರಿಕ ತೊಡಕು. ಪ್ರಸ್ತುತ ನಡೀತಾ ಇರುವಂತಹ ಅಧಿವೇಶನದ ಕಲಾಪಗಳು ಆಗಸ್ಟ್ 27ಕ್ಕೆ ಮುಕ್ತಾಯಗೊಳ್ಳಲಿವೆ. ಆದರೆ ಸರ್ಕಾರ ಬರ ಘೋಷಣೆ ಮಾಡುವುದು ಆಗಸ್ಟ್ 30ಕ್ಕೆ. ಹೀಗಾಗಿ ಬರಗಾಲ ನೈಜ ಪರಿಸ್ಥಿತಿ, ತಾಲೂಕುವಾರು ರೈತರ ಸಮಸ್ಯೆಗಳು ಹಾಗೂ ಪರಿಹಾರದ ಕುರಿತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚಿಸಲು ಜನಪ್ರತಿನಿಧಿಗಳಿಗೆ ಯಾವುದೇ ಅವಕಾಶ ಸಿಗುವುದಿಲ್ಲ. ಸರ್ಕಾರದ ಈ ನಡೆಯಿಂದ ಬರ ಪರಿಹಾರದ ಚರ್ಚೆ ಸದನದ ಅಂಗಳದಿಂದ ಆಚೆಗೆ ಉಳಿಯುವ ಭೀತಿ ಎದುರಾಗಿದೆ. ಒಂದೆಡೆ ಮಳೆಯಿಲ್ಲದೆ ಕಂಗಾಲಾಗಿರುವಂತಹ ರೈತರು ಪರಿಹಾರಕ್ಕಾಗಿ ಕಾಯ್ತಾ ಇದ್ದರೆ, ಇನ್ನೊಂದೆಡೆ ವಿಧಾನಸೌಧ ಕಲಾಪದಲ್ಲಿ ಬರಗಾಲದ ಚರ್ಚೆಯೇ ಮಾಯವಾಗಿದೆ. ಆಗಸ್ಟ್ 27ಕ್ಕೆ ಕಲಾಪ ಮುಗಿಯುವುದರಿಂದ 30ರ ಬರ ಘೋಷಣೆಯ ನಂತರ ಸದನದಲ್ಲಿ ಜನಪ್ರತಿನಿಧಿಗಳ ಧ್ವನಿ ಅಡಗಿದಂತಾಗಲಿದೆ. ಸರ್ಕಾರ ಈ ಕುರಿತು ವಿಶೇಷ ಚರ್ಚೆಗೆ ಅವಕಾಶ ನೀಡುತ್ತದೆಯೇ ಅಥವಾ ಆ ಬಳಿಕ ಸಮಿತಿಗಳನ್ನು ರಚಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮುಂಗಾರು ಅಧಿವೇಶನದಲ್ಲಿ ಬರಗಾಲದ ವಿಚಾರ ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿದೆ. ಬರಗಾಲ ಘೋಷಣೆಗೆ ದೋಸ್ತಿ ಪಟ್ಟು ಹಿಡಿದಿದೆ. ಆದರೆ ಸರ್ಕಾರ ನಮ್ಮನ್ನ ಚರ್ಚೆಗೆ ಕರೆಯುತ್ತಿರುವುದು ಕೇವಲ ಕಾಲಹರಣ ತಂತ್ರ ಅಂತಿದೆ. ಹಾಗಾದ್ರೆ ಬರಗಾಲದ ರಾಜಕಾರಣ ಹೇಗಿದೆ ಅನ್ನೋದರ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ವರ್ಣ ಮುನಿಸಿಕೊಂಡಿದ್ದಾನೆ. ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕರುನಾಡ ಹಲವು ಜಿಲ್ಲೆಗಳಲ್ಲಿ ಬರ ಆವರಿಸಿದೆ. ಆದರೆ ಮುಂಗಾರು ಅಧಿವೇಶನದಲ್ಲಿ ಮಾತ್ರ ಬರದ ಚರ್ಚೆಗೆ ಬರ ಆವರಿಸಿದೆ. ಬರಗಾಲದ ಸುತ್ತ ರಾಜಕೀಯ ಕಸರತ್ತು ಜೋರಾಗಿದೆ. ಮುಂಗಾರು ಅಧಿವೇಶನ ಶುರುವಾಗಿ 7 ದಿನ ಕಳೆದಿದೆ. ಆದರೆ ಇಲ್ಲಿವರೆಗೂ ಕೂಡ ಬರದ ಚರ್ಚೆ ಆಗಿಲ್ಲ. ದುರಂತ ಅಂದರೆ ಬರಗಾಲ ಘೋಷಣೆಯಲ್ಲೂ ರಾಜಕೀಯ ದಗದಗಿಸ್ತಾ ಇದೆ. ಅಧಿಕೃತವಾಗಿ ಬರಗಾಲ ಘೋಷಣೆ ಮಾಡದೆಯೇ ಸರ್ಕಾರ ಚರ್ಚೆಗೆ ಆಹ್ವಾನಿಸುತ್ತಿದೆ ಅಂತ ವಿಪಕ್ಷಗಳು ಆರೋಪಿಸಿವೆ. ರಾಜ್ಯದಲ್ಲಿ ಮಳೆಯಿಲ್ಲದೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದು ಸರ್ಕಾರ ತಕ್ಷಣ ಬರಗಾಲ ಘೋಷಣೆ ಮಾಡಿ ಪರಿಹಾರ ನೀಡಬೇಕಿತ್ತು. ಅದನ್ನು ಬಿಟ್ಟು ಬರ ಘೋಷಣೆಯನ್ನೇ ಮಾಡದೆ ಸದನದಲ್ಲಿ ಚರ್ಚೆಗೆ ಕರೀತಾ ಇರುವುದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡಿದೆ. ಇನ್ನೊಂದು ಕಡೆ ವಿಪಕ್ಷಗಳ ಆರೋಪವನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಕಂದಾಯ ಮತ್ತು ಕೃಷಿ ಇಲಾಖೆಗಳಿಂದ ಜಂಟಿ ಬೆಳೆ ಹಾನಿ ಸಮೀಕ್ಷೆ ಜಾರಿಯಲ್ಲಿದ್ದು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾರ್ಗದರ್ಶಿ ಸೂತ್ರಗಳ ಪ್ರಕಾರವೇ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿದೆ. ತಿಂಗಳ ಅಂತ್ಯ ಅಂದರೆ ಜುಲೈ 30ರ ವೇಳೆಗೆ ಅಧಿಕೃತವಾಗಿ ಬರಗಾಲ ಘೋಷಣೆ ಮಾಡುವುದಾಗಿ ಸರ್ಕಾರ ಪ್ರಕಟ ಮಾಡಿದೆ. ನಾವು ಈಗಾಗಲೇ ನಿಯಮಾವಳಿಗಳ ಪ್ರಕಾರ ಗ್ರೌಂಡ್ ಟ್ರೂತಿಂಗ್ ಸಮೀಕ್ಷೆ ನಡೆಸ್ತಾ ಇದ್ದೇವೆ. ಕೇಂದ್ರಕ್ಕೂ ಪತ್ರ ಬರೆದಿದ್ದೇವೆ. ತಿಂಗಳ ಅಂತ್ಯದ ಒಳಗೆ ಬರ ಪೀಡಿತ ತಾಲೂಕುಗಳ ಪಟ್ಟಿಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ.
ಆದರೆ ಇಲ್ಲೇ ಇರುವುದು ದೊಡ್ಡ ತಾಂತ್ರಿಕ ತೊಡಕು. ಪ್ರಸ್ತುತ ನಡೀತಾ ಇರುವಂತಹ ಅಧಿವೇಶನದ ಕಲಾಪಗಳು ಆಗಸ್ಟ್ 27ಕ್ಕೆ ಮುಕ್ತಾಯಗೊಳ್ಳಲಿವೆ. ಆದರೆ ಸರ್ಕಾರ ಬರ ಘೋಷಣೆ ಮಾಡುವುದು ಆಗಸ್ಟ್ 30ಕ್ಕೆ. ಹೀಗಾಗಿ ಬರಗಾಲ ನೈಜ ಪರಿಸ್ಥಿತಿ, ತಾಲೂಕುವಾರು ರೈತರ ಸಮಸ್ಯೆಗಳು ಹಾಗೂ ಪರಿಹಾರದ ಕುರಿತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚಿಸಲು ಜನಪ್ರತಿನಿಧಿಗಳಿಗೆ ಯಾವುದೇ ಅವಕಾಶ ಸಿಗುವುದಿಲ್ಲ. ಸರ್ಕಾರದ ಈ ನಡೆಯಿಂದ ಬರ ಪರಿಹಾರದ ಚರ್ಚೆ ಸದನದ ಅಂಗಳದಿಂದ ಆಚೆಗೆ ಉಳಿಯುವ ಭೀತಿ ಎದುರಾಗಿದೆ. ಒಂದೆಡೆ ಮಳೆಯಿಲ್ಲದೆ ಕಂಗಾಲಾಗಿರುವಂತಹ ರೈತರು ಪರಿಹಾರಕ್ಕಾಗಿ ಕಾಯ್ತಾ ಇದ್ದರೆ, ಇನ್ನೊಂದೆಡೆ ವಿಧಾನಸೌಧ ಕಲಾಪದಲ್ಲಿ ಬರಗಾಲದ ಚರ್ಚೆಯೇ ಮಾಯವಾಗಿದೆ. ಆಗಸ್ಟ್ 27ಕ್ಕೆ ಕಲಾಪ ಮುಗಿಯುವುದರಿಂದ 30ರ ಬರ ಘೋಷಣೆಯ ನಂತರ ಸದನದಲ್ಲಿ ಜನಪ್ರತಿನಿಧಿಗಳ ಧ್ವನಿ ಅಡಗಿದಂತಾಗಲಿದೆ. ಸರ್ಕಾರ ಈ ಕುರಿತು ವಿಶೇಷ ಚರ್ಚೆಗೆ ಅವಕಾಶ ನೀಡುತ್ತದೆಯೇ ಅಥವಾ ಆ ಬಳಿಕ ಸಮಿತಿಗಳನ್ನು ರಚಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.